ಪಾಲಕ್ ತಂಬಳಿ ಹೇಗೆ ಮಾಡೋದು ಅಂತ ಇವತ್ತು ನಾನು ಹೇಳ್ತಾ ಇದ್ದೀನಿ. ಇದಕ್ಕೆ ನಮಗೆ ಬೇಕು ಫ್ರೆಶ್ ತೆಂಗಿನಕಾಯಿ, ಮೊಸರು, ಕರಿಬೇವು, ಜೀರಿಗೆ ಮತ್ತು ಒಂದು ಬಂಚ್ ಪಾಲಕ್ ಸೊಪ್ಪು ಮತ್ತು ಎರಡು ಹಸಿಮೆಣಸಿನ್ಕಾಯಿ. ಒಂದು ದೊಡ್ಡ ಪಾತ್ರದಲ್ಲಿ ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದು ಪಾಲಕ್ ಸೊಪ್ಪು ಮತ್ತು ಒಂದೆರಡು ಹಸಿಮೆಣಸಿನ್ಕಾಯಿ ಹಾಕಿ ಒಂದು 1/4 ಕಪ್ಪಷ್ಟು ನೀರು ಹಾಕಿ ಒಂದು 3-4 ನಿಮಿಷ ಬೇಯಿಸಿ ಲಿಡ್ ಮುಚ್ಚಿ ನೋಡಿ. ಈಗ 3-4 ನಿಮಿಷದ ಮೇಲೆ ಹೀಗೆ ಬಾಯ್ಲ್ ಆಗಿದೆ. ಆಮೇಲೆ ಅದು ತಣ್ಣಗಾಗಬೇಕು ಮಿಕ್ಸಿಗೆ ಹಾಕೋ ಮೊದಲು. ಮತ್ತು ಈಗ ಒಂದು ಮಿಕ್ಸಿ ಜಾರಲ್ಲಿ ಫಸ್ಟ್ ಒಂದು ಸ್ವಲ್ಪ ತೆಂಗಿನಕಾಯಿ ತೊಗೊಂಡು ಒಂದು ಬಂಚಿಗೆ 1/4 ತೆಂಗಿನಕಾಯಿ ಸಾಕು, 1/4 ಗಡಿ ತೆಂಗಿನಕಾಯಿ ಸ್ವಲ್ಪ ಕಡ್ದುಕೊಂಡು ಮಿಕ್ಸಿ ಮಾಡಿಕೊಂಡು ಈ ತಣ್ಣಾಗಿರುತ್ತಲ್ಲ ಪಾಲಕ್ ಮತ್ತು ಹಸಿಮೆಣಸಿನ್ಕಾಯಿ ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಮಿಕ್ಸಿಯಲ್ಲಿ ಮತ್ತೆ ಪುನಃ ಗ್ರೈಂಡ್ ಮಾಡಿ. ಪಾಲಕಲ್ಲೇ ಸ್ವಲ್ಪ ನೀರಿರುತ್ತೆ, ಹಾಗಾಗಿ ನೀರು ಹಾಕಬೇಕಂತಿಲ್ಲ ಗ್ರೈಂಡ್ ಮಾಡುವಾಗ. ಮತ್ತು ಅದು ಗ್ರೈಂಡ್ ಆದಮೇಲೆ ಒಂದು ಸಣ್ಣ ಕಪ್ ಮೊಸರು ಹಾಕಿ ಅದನ್ನು ಹಾಕಿ ಚೆನ್ನಾಗಿ 1-2 ಸುತ್ತಿದ್ರೆ ಅದು ಚೆನ್ನಾಗಿ ಗ್ರೈಂಡ್ ಆಗುತ್ತೆ ನೋಡಿ. ಈಗ ಆಗಿದೆ, ಪಾಲಕ್ ತಂಬಳಿ ಆಯಿತು. ಮತ್ತು ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳಿ. ಬೌಲಿಗೆ ಹಾಕಿ ಮತ್ತು ಮಿಕ್ಸಿ ತೊಳೆದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇದು ಸಾಧಾರಣ ಒಂದು ತಂಬಳಿ ಅಂದರೆ ಸ್ವಲ್ಪ ಚಟ್ನಿ ತೆಳು ಇದ್ದರೆ ಹೇಗಿರುತ್ತೆ ಆ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ. ನಿಮಗೆ ಕೆಲವರಿಗೆ ತುಂಬ ತೆಳು ಇಷ್ಟ ಆದರೆ ಸ್ವಲ್ಪ ನೀರು ಜಾಸ್ತಿ ಹಾಕಿ ತೆಳುನೂ ಮಾಡ್ಕೊಳ್ಬೋದು, ನಿಮ್ಮ ಇಷ್ಟ ನೋಡಿ. ಮಿಕ್ಸಿ ತೊಳೆದು ಹಾಕ್ಕೊಂಡು ಒಂದು ಬೌಲಿಗೆ ಮತ್ತು ರುಚಿಗೆ ಉಪ್ಪು ಹಾಕ್ಕೊಳ್ಬೇಕು. ಎಷ್ಟು ಬೇಕು ನಿಮಗೆ ಅಷ್ಟು ನೋಡಿಕೊಂಡು. ಸ್ವಲ್ಪ ಕೇರ್ಫುಲ್ ಇರಿ, ಯಾಕಂದರೆ ಪಾಲಕ್ ಸ್ವಲ್ಪ ಸಾಲ್ಟಿ ಇರುತ್ತೆ ಹೀಗೆ ನ್ಯಾಚುರಲ್ಲಾಗಿ, ಹಾಗಾಗಿ ಉಪ್ಪು ಹಾಕುವಾಗ ಸ್ವಲ್ಪ ನೋಡಿ ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಒಂದು ಒಗ್ಗರಣೆದು ಪಾತ್ರ ಕಡಾಯಿ ಸಣ್ಣ ತೊಗೊಂಡು ಅದರಲ್ಲಿ ಒಂದು ಸಣ್ಣ ಚಮಚ ತುಪ್ಪ ಹಾಕ್ಕೊಂಡು ಅದಕ್ಕೆ ಜೀರಿಗೆ, ಆಮೇಲೆ ಕರಿಬೇವು ಮತ್ತು ಹಿಂಗು ಸ್ವಲ್ಪ ಒಂದು ಪಿಂಚ್ ಹಿಂಗೆ ಹಾಕಿ ಒಗ್ಗರಣೆ ಮಾಡಿಕೊಡಿ. ಆಮೇಲೆ ಒಗ್ಗರಣೆ ಆದ ನೋಡಿ, ಒಗ್ಗರಣೆ ರೆಡಿ ಆಯಿತು. ಮತ್ತು ತಂಬಳಿಗೆ ಹಾಕ್ಕೊಳ್ಳಿ. ಸೂಪರ್ ಪಾಲಕ್ ಹೆಲ್ದಿ ಟೇಸ್ಟಿ ತಂಬಳಿ ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನದ ಜೊತೆ ತಂಬಳಿ ಮತ್ತೊಂದು ಸ್ವಲ್ಪ ಏನಾದರೂ ಪಲ್ಯ, 1-2 ಹಪ್ಪಳ ಸಂಡಿಗೆ ಇದ್ದರೆ ಸೂಪರ್ ಊಟ. ನೀವು ಟ್ರೈ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.